ಎಚ್ಚರ, ರಾಬ್ರಿ ನಡೀತಾ ಇದೆ ರಾಜ್ಯದಲ್ಲಿ. 1, 2, 3, 4 ಅಂತ ಹೇಳಿ ಕೇವಲ 6 ದಿವಸಗಳ ಅಂತರದಲ್ಲಿ 4 ರಾಬ್ರಿ ಆದರೆ ರಾಜ್ಯದ ಕತೆ ಏನು, ರಾಜ್ಯದ ಹೆಸರಿನ ಕತೆ ಏನು, ರಾಜ್ಯದ ಮರ್ಯಾದೆಯ ಕತೆ ಏನು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ನಮ್ಮೆಲ್ಲರ ನಡುವೆಯೂ ಕೂಡ ಮೂಡುವಂಥದ್ದು. ಅರವಿನ ವರದಿ ನಿಮಗೆ ತೋರಿಸ್ತೀನಿ. ದೃಶ್ಯ 1, ಜನವರಿ 15, ವಿಜಯಪುರ, ಮನೆ ದರೋಡೆ. ದೃಶ್ಯ 2, ಜನವರಿ 16, ಬೀದರ್, ಎಟಿಎಂ ಬಳಿ ದರೋಡೆ. ದೃಶ್ಯ 3, ಜನವರಿ 17, ಮಂಗಳೂರು, ಕೋಟೆಕಾರ್ ಬ್ಯಾಂಕ್ ದರೋಡೆ. ದೃಶ್ಯ 4, ಜನವರಿ 20, ಮೈಸೂರು, ಉದ್ಯಮಿ ಕಾರು ಲೂಟಿ. ಸಂಕ್ರಾಂತಿ ಹಬ್ಬದಿಂದಲೂ ರಾಜ್ಯದಲ್ಲಿ ಒಂದಲ್ಲ ಒಂದು ರಾಬ್ರಿಗಳು ಆಗ್ತಾನೆ ಇವೆ. ರಾತ್ರಿಯಲ್ಲೂ ಹಗಲಲ್ಲೂ ದರೋಡೆಕೋರರದ್ದೇ ಅಟ್ಟಹಾಸ. ಬರ್ತಾರೆ, ಕೊಲ್ತಾರೆ, ದೋಚ್ತಾರೆ. ಒಂದೇ ವಾರದಲ್ಲಿ 4 ದರೋಡೆಗಳು ನಡೆದಿದ್ದು ಎಲ್ಲರಲ್ಲೂ ಭಯ ಹುಟ್ಟಿಸಿದೆ. ಈ ಎಲ್ಲಾ ರಾಬ್ರಿಗಳು ಹೊರ ರಾಜ್ಯಗಳಿಂದ ಬಂದವರದ್ದೇ ಕೃತ್ಯ. ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರು ಬೆಚ್ಚಿ ಬಿದ್ದಿತ್ತು. ಕೇರಳದ ಕೋಯಿಕೋಡ್ನ ಶಫಿ ಹಾಗೂ ಅಶ್ರಫ್ ವ್ಯಾಪಾರದ ಕಾರಣ ಕಾರಲ್ಲಿ ದುಡ್ಡಿಟ್ಕೊಂಡು ಮೈಸೂರಿಗೆ ಬಂದಿದ್ರು. ಆಗ ದಾಳಿ ಮಾಡಿದ ಖದೀಮರು ಹಣದ ಜೊತೆ ಕಾರನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಮಂಕಿ ಕ್ಯಾಪ್ ಧರಿಸಿದ ಖದೀಮರು ಕೈಯಲ್ಲಿ ಮಚ್ಚಿಡಿದು ಹೆದರಿಸಿ ಕಾರಿನ ಜೊತೆ ಹಣವನ್ನೂ ದರೋಡೆ ಮಾಡಿದ್ದಾರೆ. ಮೈಸೂರು ಎಚ್ಡಿ ಕೋಟೆ ರಸ್ತೆಯಲ್ಲಿನ ಹಾರೋಹಳ್ಳಿ ಬಳಿ ಕಾರನ್ನ ಮಾಸ್ ಗ್ಯಾಂಗ್ ಅಡ್ಡ ಹಾಕಿದೆ. ಶಫಿ ಅವರನ್ನ ಕಾರಿನಿಂದ ಕೆಳಗಿಳಿಸಿ ಕಣ್ಣಿಗೆ ಸ್ಪ್ರೇ ಮಾಡಿ ಮಚ್ಚು ತೋರಿಸಿ ಬೆದರಿಸಿ ಹಣದ ಚೀಲವನ್ನ ಕಿತ್ಕೊಂಡು ಕಾರಿನಲ್ಲಿ ಜೂಟಾಗಿದ್ದಾರೆ. ತನಿಖೆ ನಡೆಯುವಾಗಲೇ ಎಚ್ಡಿ ಕೋಟೆ ತಾಲೂಕು ಮಾರ್ಬಳ್ಳಿ ಬಳಿ ದರೋಡೆಯಾಗಿದ್ದ ಕಾರು ಪತ್ತೆಯಾಗಿದೆ. ಕೃತ್ಯ ನಡೆದ 8 ಕಿಲೋಮೀಟರ್ ದೂರದಲ್ಲಿ ಪತ್ತೆಯಾಗಿದೆ. ಕಾರಿನ 2 ಗ್ಲಾಸ್ ಪುಡಿ ಮಾಡಿರುವ ಕಿಡಿಗೇಡಿಗಳು ಕಾರನ್ನು ಅಲ್ಲೇ ಬಿಟ್ಟು ಕಾರಿನಲ್ಲಿದ್ದ ಹಣ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಆಚೆ ಮೊನ್ನೆ ಬೀದರ್, ಮೊನ್ನೆ ಮಂಗಳೂರು, ಅಂಥದ್ದೇ ಮಾದರಿಯಲ್ಲಿ ಇಂದು ಹುಬ್ಬಳ್ಳಿಯಲ್ಲೂ ಬ್ಯಾಂಕ್ ರಾಬರಿಗೆ ಸ್ಕೆಚ್ ಹಾಕಿದ್ರು ಖದೀಮರು. ನವನಗರದಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ದರೋಡೆಗೆ ಯತ್ನಿಸಿದ್ದಾರೆ ಕಳ್ಳರು. ಬ್ಯಾಂಕ್ನ ಶಟರ್ಸ್ ಬೀಗ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದು ವಿಫಲರಾಗಿ ಕಾಲ್ಕಿತ್ತಿದ್ದಾರೆ. ರಾಜ್ಯದಲ್ಲಿ ಕೆಲವೆಡೆ ದರೋಡೆ ಪ್ರಕರಣ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರುವ ಖಾಕಿ ಪಡೆ ಮುಂಜಾಗೃತಾ ಕ್ರಮವಾಗಿ ಹುಬ್ಬಳ್ಳಿಯಲ್ಲಿ ಸಭೆ ನಡೆಸಿತ್ತು. ಬ್ಯಾಂಕ್ಗಳು, ಸೆಕ್ಯೂರಿಟಿ ಏಜೆನ್ಸಿಗಳು, ಕರೆನ್ಸಿ ಚೆಸ್ಟ್ ಏಜೆನ್ಸಿ ಮತ್ತು ಲೀಡ್ ಬ್ಯಾಂಕ್ ಮುಖ್ಯಸ್ಥರ ಜೊತೆ ಸಮಾಲೋಚನೆ ನಡೆದಿತ್ತು. ಹಣ, ಚಿನ್ನ ಸಾಗಾಟದ ಸಂದರ್ಭದಲ್ಲಿ ಕೈಗೊಳ್ಳುವ ಸುರಕ್ಷತಾ ಕ್ರಮಗಳ ಬಗ್ಗೆಯೂ ಸುದೀರ್ಘ ಚರ್ಚೆ ಆಗಿತ್ತು. ಈ ಸಭೆ ನಡೆದ ಮರುದಿನವೇ ಕಳ್ಳತನಕ್ಕೆ ವಿಫಲ ಯತ್ನವಾಗಿದೆ. ಈ ಪ್ರಕರಣದಲ್ಲಿ ಬ್ಯಾಂಕ್ ಸಿಬ್ಬಂದಿ ಮೇಲೂ ಅನುಮಾನ ಮೂಡುತ್ತಿದೆ. ಇದುವರೆಗೂ ಯಾವುದೇ ದೂರು ನೀಡದ ಕಾರಣಕ್ಕೆ ಬ್ಯಾಂಕ್ ಸಿಬ್ಬಂದಿ ನಡೆ ಅಚ್ಚರಿ ಮೂಡಿಸಿದೆ. ಏನೇ ಕೇಳಿದ್ರೂ ಹಾರಿಕೆ ಉತ್ತರ ನೀಡುತ್ತಿರುವ ಬ್ಯಾಂಕ್ ಮ್ಯಾನೇಜರ್ ಪ್ರಕರಣ ಮುಚ್ಚಿ ಹಾಕಲು ಮುಂದಾದ್ರ ಎಂಬ ಅನುಮಾನ ಮೂಡಿಸಿದೆ. ಇನ್ನು ಮೊನ್ನೆ ನಡೆದ ಮಂಗಳೂರು ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಕೇಸನ್ನು ಭೇದಿಸಿದ್ದಾರೆ ಪೊಲೀಸರು. ಘಟನೆ ನಡೆದ 4 ದಿನಗಳ ಬಳಿಕ ಅರೆಸ್ಟ್ ಮಾಡಲಾಗಿದೆ. ಮುಂಬೈ ಮೂಲದ ಕಾರಿನಲ್ಲಿ ಗೋಣಿಚೀಲದಲ್ಲಿದ್ದ ಹಣವನ್ನೂ ಸೀಸ್ ಮಾಡಲಾಗಿದೆ. ಮುಂಬೈ, ತಮಿಳುನಾಡು ಮೂಲದ ಗ್ಯಾಂಗ್ನಿಂದ ದರೋಡೆಯಾಗಿತ್ತು. ಮುರುಗಂಡಿ ದೇವರ್, ಪ್ರಕಾಶ್ ಅಲಿಯಾಸ್ ಜೋಶ್ವಾ, ಮಣಿವೆನನ್ ಬಂಧಿತರು. ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ದೇವರ್ ಅಂತ ತಿರುನೆಲ್ವೇಲಿಯನ ನೇಟಿವ್ ಅವನದು ಪಾತ್ರ ಇತ್ತು. ಆಸ್ ಆಫ್ ಇಷ್ಟು ನಾವು ಇಂಟ್ರೋಗೇಷನ್ ಮಾಡಿದ್ದೀವಿ. ಅವ್ರದ್ದು ಅದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು. ನಂತರ ಅವ್ರಿಗೆ ಸಹಯೋಗ ಕೊಡೋರು ಮಣಿವನನ್ ಈಸ್ ಲೈಕ್ A2 ಅವ್ರದ್ದು ಕ್ಲೋಸ್ ಅಸೋಸಿಯೇಟ್. ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ಪ್ರಕಾಶ್ ಎಲಿಯಾಸ್ ಜೋಶ್ವಾ.
ಸೊ ಈ 3 ಜನರಿಗೆ ನಾವು ತಿರುಣೆಲ್ವೇಲಿ ಡಿಸ್ಟ್ರಿಕ್ಟ್ 3 ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ವಿ. ಚೀಲದಲ್ಲಿ ಅವರು ಜ್ಯುವೆಲ್ಲರಿ ಐಟಮ್ ಕಳ್ತನ ಮಾಡಿ ಹೋಗಿದ್ರು. ಸೊ ಇನ್ನೂ ಅದರದ್ದು ವ್ಯಾಲ್ಯೂಷನ್ ನಾವು ಮಾಡಿಲ್ಲ, ಅದು ಪಂಚನಾಮೆ ಆದ ನಂತರ ಎಕ್ಸಾಕ್ಟ್ ಗೊತ್ತಾಗ್ತದೆ. ಹಾಗೆ ಮೊನ್ನೆಯ ಬೀದರ್ ಎಟಿಎಂ ಸಿಬ್ಬಂದಿ ಮೇಲೆ ಹಲ್ಲೆ ಪ್ರಕರಣವೂ ಇನ್ನೂ ನಿಗೂಢವಾಗೇ ಇದೆ. ಹೊರ ರಾಜ್ಯಗಳಿಂದ ಬಂದ ಟೀಮ್ ಕಳ್ಳತನ ಮಾಡಿ ಹೋಗಿದೆ. ತೆಲಂಗಾಣ, ಆಂಧ್ರಪ್ರದೇಶ, ಛತ್ತೀಸ್ಗಢ, ಬಿಹಾರ, ಉತ್ತರ ಪ್ರದೇಶ ಲಿಂಕ್ ಇದೆ. ಬೀದರ್ನಲ್ಲಿ ದರೋಡೆ ಮಾಡಿ ಉತ್ತರ ಪ್ರದೇಶದವರೆಗೂ ಓಡಾಡಿದ್ದಾರೆ. ಹೈದರಾಬಾದ್, ರಾಯ್ಪುರದಲ್ಲಿ ಬದಲಿಸಿ ಪರಾರಿಯಾಗಿರುವ ಹಂತಕರನ್ನ ಹುಡುಕೋದು ಹರಸಾಹಸವಾಗ್ತಿದೆ. ಇನ್ನೊಂದು ಕಡೆ ವಿಜಯಪುರವನ್ನ ಬೆಚ್ಚಿ ಬೀಳಿಸಿದ್ದ ಮನೆ ದರೋಡೆ ಪ್ರಕರಣಕ್ಕೂ ಅಂತಾರಾಜ್ಯ ಲಿಂಕ್ ಇದೆ. ವಿಜಯಪುರದಲ್ಲಿ ದರೋಡೆ ಮಾಡಿದ ಬಳಿಕ ಮಹಾರಾಷ್ಟ್ರ, ಮಧ್ಯಪ್ರದೇಶ ಕಡೆ ಪರಾರಿಯಾಗಿದ್ದರು ಕಳ್ಳರು. ಒಬ್ಬನನ್ನ ಅರೆಸ್ಟ್ ಮಾಡಿದ ಬಳಿಕ ಇನ್ನಷ್ಟು ಅಂಶಗಳು ಹೊರಬಿದ್ದಿವೆ. ಮಧ್ಯಪ್ರದೇಶ ಮೂಲದ ಧಾರ್ ಮೂಲದ ದರೋಡೆಕೋರರು ಇವರು. ಧಾರ್ ಗ್ಯಾಂಗ್ ಅಂತಾನೆ ಕಳ್ಳತನಕ್ಕೆ ಪ್ರಸಿದ್ಧಿ. ಹೀಗಾಗಿ ಇಲ್ಲೂ ಅಂತಾರಾಜ್ಯದವರದ್ದೇ ಕೃತ್ಯ. ಈ ಎಲ್ಲ ದರೋಡೆಗಳಿಂದಾಗಿ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಅನುಮಾನಗಳು ಎದ್ದಿವೆ. ರಾಜ್ಯದಲ್ಲಿ ದರೋಡೆ ಮಾಡಿ ಸುಲಭವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗ್ತಿದೆಯೇ? ಪದೇ ಪದೇ ದರೋಡೆ ಆಗ್ತಿದ್ದರೂ ಕಂಟ್ರೋಲ್ ಆಗ್ತಿಲ್ಲ ಯಾಕೆ? ಹೊರ ರಾಜ್ಯಗಳಿಂದ ನುಗ್ಗಿ ಬರುತ್ತಿದೆಯೇ ದರೋಡೆಕೋರರ ಗ್ಯಾಂಗ್? ಗಡಿಗಳಲ್ಲಿನ ಚೆಕ್ಪೋಸ್ಟ್ನಲ್ಲೇ ಲೋಪದೋಷ ಆಗ್ತಿದೆಯಾ? ದರೋಡೆ ಮಾಡುವ ಗ್ಯಾಂಗ್ಗಳಿಗೆ ಸ್ಥಳೀಯರ ನೆರವು ಸಿಗ್ತಿದೆಯೇ? ಏಕಾಏಕಿ ಹೆಚ್ಚಿದ ದರೋಡೆಗಳನ್ನು ತಡೆಯಲು ಪೊಲೀಸರು ಫೇಲ್ ಆಗ್ತಿದ್ದಾರಾ ಎಂಬ ಪ್ರಶ್ನೆಗಳು ಎದ್ದಿವೆ. ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರು ಇವತ್ತು ಎಚ್ಚೆತ್ಕೋಬೇಕಾಗಿದೆ. ಈ ರೀತಿ ಘಟನೆಗಳನ್ನು ಪುನರಾವರ್ತನೆ ಆಗ್ತಾ ಇದೆ. ಎಲ್ಲೊಂದು ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ರಾಜ್ಯದಲ್ಲಿ ಇವತ್ತು ಕೋಮು ಸೌಹಾರ್ದತೆಯೂ ಕೂಡ ಇವತ್ತು ಹಾಳಾಗ್ತಕ್ಕಂಥ ವಾತಾವರಣ ಕೂಡ ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ಕೂಡ ಎಚ್ಚೆತ್ಕೋಬೇಕು ಅಂತೇಳಿ ಈ ಸಂದರ್ಭ ಆಗ್ರಹ ಪಡಿಸ್ತಾ ಇದ್ದೇನೆ. ಸರ್ಕಾರಕ್ಕೆ ಇದು ಯಾವ ಕಿವುಡ ಸರ್ಕಾರ ಆಗಿದೆ, ಕಿವುಡರು ಕಣ್ಣಿಲ್ದ ಸರ್ಕಾರ ಇದು. ಇಷ್ಟೊಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರು ಕೂಡ ಈ ಸರ್ಕಾರ ಮತ್ತೆ ಏನೋ ದೊಡ್ಡದಾಗಿ ಸಮಾವೇಶ ಬೇರೆ ಮಾಡ್ತಾ ಇದೆ. ಏನೋ ಗಾಂಧಿಯ ನೆನಪುಗಳಂತ. ಇದು ಡೂಪ್ಲಿಕೇಟ್ ಕಾಂಗ್ರೆಸ್ಸಿನ ಗಾಂಧಿ, ಇದು ಡೂಪ್ಲಿಕೇಟ್. ಆ ಗಾಂಧಿ ಒರಿಜಿನಲ್ ಅವರು. ಬೇರೆ ರಾಜ್ಯದವರು ಅಂತೇಳಿ ನಮಗೆ ಪ್ರಿಲಿಮಿನರಿಯಾಗಿ ಮಾಹಿತಿಗಳಿದೆ. ಆದರೆ ಎಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ, ಅವರು ಯಾರು, ಅವ್ರನ್ನೆಲ್ಲ ಈಗ ಏನು ನಮಗೆ ಹೇಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದಾವೆ, ಅದರ ಪ್ರಕಾರ ಸೆಕ್ಯೂರ್ ಮಾಡ್ತೇವೆ. ಸಂಕ್ರಾಂತಿ ಕಳೆಯುತ್ತಲೇ ಇದೀಗ ಎಲ್ಲಾ ಕಡೆಯೂ ರಾಬರಿಗಳದ್ದೇ ಗಾಬರಿ. ಆದಷ್ಟು ಬೇಗ ಎಲ್ಲಾ ಅಂತಾರಾಜ್ಯ ಕಳ್ಳರನ್ನ ಹಿಡಿಯುವ ಮೂಲಕ ರಕ್ಷಣೆಯ ಆತ್ಮವಿಶ್ವಾಸ ಮೂಡುವ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.